ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇದು ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ ಇದಕ್ಕೆ ನಾನು ವರ್ಕ್ ಮಾಡಬೇಕು. ಇದು ವರ್ಕ್ ಮಾಡೋದಕ್ಕೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ಫಾಲೋ ಮಾಡಿ ತುಂಬಾ ಎಲ್ಲ ನೀವು ಏನೇನೆಲ್ಲ ಈಗಾಗಲೇ ನೋಡಿರ್ತೀರ ಮಾರ್ಕಿಂಗಲ್ಲಿ, ಅದೆಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ಅಂತಂದರೆ ನಾನು ಈಗ ತೋರಿಸ್ಕೊಡ್ತೀನಲ್ಲ ಆ ರೀತಿ ನೀವು ಮಾರ್ಕಿಂಗನ್ನು ಮಾಡಿಕೊಂಡ್ರೆ ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಈ ರೀತಿ ಮಾರ್ಕಿಂಗನ್ನು ಮಾಡ್ಕೋಬೋದು. ಹಾಗಿದ್ರೆ ಹೇಗೆ ಅಂತೀರಾ ನೋಡಿ. ಇದು ನಾನು ನ್ಯೂಸ್ ಪೇಪರನ್ನು ಯೂಸ್ ಮಾಡ್ಕೋತೀನಿ. ನಾವು ಕಟಿಂಗ್ ಎಲ್ಲ ಆಗೋವರೆಗೂ ನಾವು ಯಾವುದೇ ಬ್ಲೌಸನ್ನು ಟಚ್ ಮಾಡೋ ಹಾಗೆ ಇಲ್ಲ. ನಾವು ಏನೇ ತಪ್ಪು ಮಾಡಿದ್ರೂ ಅಲ್ಲೇ ಸರಿ ಮಾಡ್ಕೊಂಬಿಡ್ಬೋದು. ನೀವು ಬಿಗಿನರ್ಸು, ಈಗ ನಮ್ಗೆ ಅಭ್ಯಾಸ ಇದೆ, ನಾವು ಒಂದೇ ಸತಿಗೆ ರೆಡಿ ಮಾಡ್ಕೋತೀವಿ. ಅಕಸ್ಮಾತ್ ನೀವು ಕಟಿಂಗಲ್ಲಿ ತಪ್ಪು ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಾದರೆ ಪುನಃ ಇನ್ನೊಂದು ಪೇಪರನ್ನು ನೀವು ಕಟ್ ಮಾಡಿ ಆನಂತರ ನೀವು ಮಾರ್ಕಿಂಗನ್ನು ಮಾಡ್ಕೋಬೋದು. ಅದಕ್ಕೋಸ್ಕರ ಇದು ತುಂಬ ಈಸಿ, ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ನೀವೇ ಸರ್ಚ್ ಮಾಡಿ ನೋಡಿ, ನೀವು ಎಲ್ಲಿ ನೋಡೋದಕ್ಕಿಂತನೂ ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇದು ಒಂದು ಪೇಪರ್, ಇದೊಂದು ಪೇಪರ್, ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡೂ ಪೇಪರನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಅಳತೆಯನ್ನು ಮಾಡ್ಕೋತೀನಿ. ಈಗಾಗಲೇ ನನಗೆ ಅಳತೆ ಗೊತ್ತಿದೆ, ಎಷ್ಟು ಅಗಲ ಎಷ್ಟು ಉದ್ದ, ಅದಕ್ಕೆ ಎಷ್ಟೆಲ್ಲ ಡಾಟ್ಸ್ ನಾನು ಪಾಯಿಂಟ್ಗಳನ್ನ ಹಾಕಬೇಕು ಅಂತ ನನಗೆ ಗೊತ್ತು. ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ. 10.5 ಇಂಚು ರೆಡಿ ಇದೆ. ಇಲ್ಲಿ ನೋಡಿ, 10.5 ಇಂಚು ರೆಡಿ ಇದೆ, ಕಾಣಿಸ್ತಿದೆಯಾ? ಇಲ್ಲಿ 10.5 ಇಂಚು ನೋಡಿ, 10.5 ಇಂಚು ಪ್ಲಸ್ 2 ಇಂಚು ನಮಗೆ ಮಾರ್ಜಿನ್. ಇಷ್ಟು 2 ಇಂಚು ನಮಗೆ ಮಾರ್ಜಿನ್ ಆಯ್ತಲ್ವ. ಈಗ ನಮಗೆ ರೆಡಿ ಉದ್ದ ಬಂದು ನೋಡಿ, ನಮಗೆ 17 ರೆಡಿ ಬೇಕು, 16 ರೆಡಿ ಬೇಕು. ನಮ್ಗೆ 17 ಇಂಚು ನಮಗೆ ಉದ್ದ ಬೇಕಾಗತ್ತೆ, ಪ್ಲಸ್ 1.5 ಇಂಚು 18.5. ಅಲ್ಲಿಗೆ ಕೆಳಗಡೆದು ನಮಗೆ ಕೆಳಗಡೆ ಬ್ಲೌಸ್ ಪೀಸು ಬ್ಯಾಕಲ್ಲಿ ಬೇಕಾಗಿರುವಂಥದ್ದು 17 ಇಂಚು ನೋಡಿ. 17 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬಾ ಈಸಿ ಇದೆ ಇದು. ಮತ್ತು ಇದಕ್ಕಿಂತ ನಿಮಗೆ ಲೈನಿಂಗ್ ಪೀಸನ್ನು ಕಟ್ ಮಾಡಿ ನಂತರ ಮಾರ್ಕಿಂಗ್ ಮಾಡ್ಕೊಳ್ಳೋದು ಒಂದು ಮೆಥಡ್ ಇದೆ. ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂದರೆ ಹೇಳಿದ್ರೆ ನೆಕ್ಸ್ಟು ನಾನು ವಿಡಿಯೋ ಮಾಡಿ ತೋರಿಸುವಾಗ ತೋರಿಸ್ತೀನಿ. ನೋಡಿ, 17 ಇಂಚಿದೆ. ಈಗ ಇದಕ್ಕೆ ನಾವು ಮೇಲ್ಗಡೆ ಪೀಸು 18.5 ಇಟ್ಕೋತೀವಿ. ಇಲ್ಲಿ ಇಷ್ಟನ್ನು ಕಟ್ ಮಾಡ್ಕೊಬಿಡೋಣ ಫಸ್ಟು. ಈಗ ನೋಡಿ, ಇದು ಕಟ್ ಮಾಡಿ ಇಟ್ಕೊಂಬಿಡೋಣ. ಫಸ್ಟು ಇಲ್ಲಿ 18.5ಗೆ ಫ್ರಂಟು, ಮತ್ತು ಇಲ್ಲಿ 17 ಇಂಚಿಗೆ ಬ್ಯಾಕ್ ಪೀಸನ್ನು 17 ಇಂಚಿಗೆ ಕಟ್ ಮಾಡಿಕೊಂಡೆ. ಈಗ ಇದೆಷ್ಟು ಆದಮೇಲೆ ನಮಗೆ ವಿಡ್ತು ಮತ್ತು ಲೆಂತು ಸಿಕ್ಕಿದೆ. ವಿಡ್ತಿಗೆ ಈಗ ವಿಡ್ತನ್ನು ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು. 12.5 ಆಯಿತು. ಇನ್ನು ಇದು ಆ ಕಡೆ ಸೈಡಲ್ಲಿರುವಂಥ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಇದಿಷ್ಟ ಆದ ನಂತರ ಈಗ ನೋಡಿ, ಈಗ ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು. ಮಾರ್ಕನ್ನು ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ 2 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ 5.5 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಂದ ಬಂದು 5.5 5.25 ಇಂಚಿಗೆ ಇದನ್ನು ಮಾರ್ಕನ್ನು ಮಾಡ್ಕೊಳ್ಳೋಣ. ಈಗ ಸ್ಕೇಲಲ್ಲಿ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೋಬೇಕು. ಕಾಣಿಸ್ತಿದೆಯಾ? ಇಲ್ಲಿಂದ ಸ್ಟ್ರೈಟಾಗಿ ಈ ಕಡೆಗೊಂದು ಗೆರೆ, ಮತ್ತು ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕು. ಈ ಮಾರ್ಕನ್ನು ಅಷ್ಟೇ ಈ ರೀತಿ ರೌಂಡ್ ಶೇಪಲ್ಲಿ ಈ ರೀತಿ ಬರ್ಕೊಳ್ಳೋದು. ಕಾಣಿಸ್ತಿದೆಯಾ? ಈಗ ಇಲ್ಲಿ ಬಂದು ಎಷ್ಟು 7.5 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಇಲ್ಲಿ 2.5 ಇಂಚುವರೆಗೂ ನಾವು ಮಾರ್ಕನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಗೆರೆಯನ್ನು ಹಾಕ್ಕೋಬೇಕು. ಗೆರೆಯನ್ನು ಹಾಕ್ಕೊಂಡೆ. ಈಗ ಇದಕ್ಕೆ ಒಂದು
ಕಟಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ಇದು ಇಷ್ಟ ಆಯ್ತಲ್ವ, ಈಗ ಕಟಿಂಗ್ ಮಾಡ್ಕೊಂಬಿಡೋಣ. ಕಟಿಂಗನ್ನು ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ನಾವು ಲೈನಿಂಗ್ ಮೇಲೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ನಲ್ಲ. ನಾವು ಈಗ ವರ್ಕ್ ಮಾಡಬೇಕಾದ್ರೆ 2-3 ದಿನ ಆಗುತ್ತೆ. ಬ್ರೈಡಲ್ ವರ್ಕ್ ಆದರೆ ಜಾಸ್ತಿ ಟೈಮ್ ತಗೊಳುತ್ತೆ. ಆಗೆಲ್ಲ ಪೀಸೆಲ್ಲ ವೇಸ್ಟ್ ಆದರೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾವು ಅದನ್ನೆಲ್ಲ ಮಾಡೋ ಬದಲು ಅದ್ರ ಬದಲು ನಾವು ಈ ರೀತಿ ಮಾಡ್ಕೊಂಬಿಟ್ರೆ ಆಗ ನಮಗೆ ಯಾವುದೇ ಪ್ರಾಬ್ಲಮ್ಸ್ ಇರೋಲ್ಲ. ಒಂದು ಪೀಸ್ ಹೆಚ್ಚು ಕಡಿಮೆ ಆದ್ರೂ ಪುನಃ ಹೊಸ ಲೈನಿಂಗ್ ತರಬೇಕಾಗತ್ತೆ. ಹಾಗಾಗಿ ಈಗ ನೋಡಿ ಈ ರೀತಿ 4 ಪೀಸನ್ನು ಕಟ್ ಮಾಡ್ಕೊತೀನಿ. ಈ 4 ಪೀಸನ್ನು ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ನೋಡಿ ಈಗ ರೆಡಿಯಾಗಿದೆ. ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳೋಣ. ಇದಿಷ್ಟ ಆದ ನಂತರ ನಾವು ನೋಡಿ ಈಗ ಇದಿಷ್ಟ ಆಯ್ತಲ್ವ, ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ನಾವು ಕರೆಕ್ಟಾಗಿ ಇಲ್ಲಿ ಮಾರ್ಕನ್ನು ಮಾಡ್ಕೊಂಬಿಟ್ಟು ಇದನ್ನು ಎತ್ತಿಟ್ಬಿಡೋಣ. ಎತ್ತಿಟ್ಬಿಟ್ಟು ನಮಗೆ 11.5 ಇಂಚಿಗೆ ಬ್ಯಾಕ್ ನೆಕ್ ಬೇಕು. ನಮಗೆ 11.5 ಇಂಚಿಗೆ ಬ್ಯಾಕ್ ನೆಕ್ ಬೇಕು. ನಾವು ಇಲ್ಲಿದೆ. ಈಗ ನಾವು ಇಲ್ಲಿ ನೋಡಿ ಕೆಳಗಡೆ ನಾವು ವಿಡ್ತನ್ನು ಇದು 2 ಇಂಚ್ವರೆಗೆ ಇಟ್ಟಿರೋದ್ರಿಂದ ನಾವು 3.5 ಇಂಚ್ವರೆಗೂ ತಗೋಬೋದು. ಇದನ್ನು ಬ್ರಾಡನ್ನು 3.5 ಇಂಚ್ವರೆಗೂ ನಾವು ಬ್ರಾಡನ್ನು ತಗೋಬೋದು. ಈ ರೀತಿ ಬರುತ್ತಲ್ವ, ಈ ರೀತಿ ಗೆರೆಯನ್ನು ಹಾಕ್ಕೊಂಡಿದ್ದೀನಲ್ಲ ನೋಡಿ. ಈ ರೀತಿ ಬಂತಲ್ಲ. ಈಗೇನು ಮಾಡಬೇಕು, ನಾವು ಮಾರ್ಕನ್ನು ಮಾಡ್ಕೋಬೇಕು. ಯಾವ ಡಿಸೈನನ್ನು ನಾವು ಮಾಡ್ತೀವಿ ಅದು ಮಾರ್ಕನ್ನು ಮಾಡ್ಕೊಳ್ಳೋಣ. ಈಗ ನೋಡಿ ಕೆಳಗಡೆ ಒಂದು 1/2 ಇಂಚ್ ಎಕ್ಸ್ಟ್ರಾನ ತಗೋತೀನಿ ನಾನು ಮಾರ್ಕನ್ನು ಮಾಡ್ಕೊಳ್ಳೋದಕ್ಕೆ. ನೋಡಿ ಈ ರೀತಿ ಶೇಪ್ ಬರಬೇಕು, ಚೆನ್ನಾಗಿ ಬರಬೇಕು ಶೇಪು. ಈ ರೀತಿ ಸೇರ್ಕೊಳ್ಳುತ್ತೆ. ಈಗ ನಾನು ತೋರಿಸ್ತೀನಿ ಶೇಪು. ನೋಡ್ಬೋದು ಈ ರೀತಿ ಇಟ್ಕೊಂಡು ಈಗ ನೋಡಿ ಇದು ನನ್ನ ಅಳತೆ ಬ್ಲೌಸ್ ಇದು. ಈಗ ನಾವು ಇಷ್ಟಕ್ಕೆ ನಾವು ವರ್ಕನ್ನು ಮಾಡ್ಕೋಬೇಕು. ಈಗ ನಾವು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೋದು. ನೆಕ್ಕನ್ನು ಕರೆಕ್ಟಾಗಿದೆ, ಇಷ್ಟು ಮಾರ್ಜಿನ್ಗೆ ಹೋಗುತ್ತೆ. ಈಗ ನಾವು ಅದ್ರ ಮೇಲೆ ಒಂದು ಮಾರ್ಕನ್ನು ಮಾಡಿಕೊಂಡ್ರೂ ಆಗತ್ತೆ. ನೋಡಿ ಈ ರೀತಿ ಬಂದು ನೋಡಿ ಈ ರೀತಿ ಬರುತ್ತೆ. ಇಷ್ಟನ್ನು ಕಟ್ ಮಾಡ್ಕೊಂಬಿಟ್ರೆ ನಮಗೆ ನೀಟಾದಂಥ ಶೇಪಲ್ಲಿ ಬ್ಲೌಸು ಸಿಗತ್ತೆ. ನೋಡಿ ಕರೆಕ್ಟಾಗಿದೆ. ಈಗ ಇದನ್ನು ಕಟಿಂಗ್ ಮಾಡ್ಕೊಂಬಿಡೋಣ. ಈಗ ನೋಡಿ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಶೇಪು ಈ ರೀತಿ ನೀಟಾಗಿ ಬರಬೇಕು. ಇದೆಲ್ಲ ನಾವು ರೆಡಿ ಮಾಡ್ಕೊಂಬಿಟ್ರೆ ಮಾರ್ಕಿಂಗ್ ಮಾಡ್ಕೊಳ್ಳೋದು 1 ನಿಮಿಷ 1 ಅಥವಾ 2 ನಿಮಿಷದ ಕೆಲಸ. ಹಾಗಾಗಿ ನೋಡಿ ಈಗ ಕಟಿಂಗು ಆಗಿದೆ. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಡಿಸೈನ್ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂತು ಅಂತ. ಈಗ ನಾವು ಬ್ಲೌಸನ್ನು ತಗೊಳ್ಳೋಣ. ಈಗ ನೋಡಿ ಪೀಸನ್ನು ಈಗ ಹಾಕಿದ್ದೀನಿ. ಈಗ ಹಾಕಿದ ನಂತರ ನಾನು ಇದನ್ನು ಇಟ್ಟು ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊಳ್ಳೋಣ. ಬಾರ್ಡರ್ಗೆ ಇಟ್ಕೊಂಡು ನೋಡ್ಬೋದು. ಈಗ ಈ ರೀತಿ ಬಾರ್ಡರ್ಗೆ ಇಟ್ಕೊಂಡು ಕರೆಕ್ಟಾಗಿ ಅದನ್ನು ಬರ್ಕೊಳ್ಳೋಣ. ಏನು ಇದೆ ನೋಡಿ ಇಷ್ಟು ನೀಟಾಗಿದೆ. ಈಗ ನಾವು ಒಂದು ಮಾರ್ಕ್ ಪೀಸ್ ಸಹಾಯದಿಂದ ಇದನ್ನು ಮಾರ್ಕನ್ನು ಮಾಡ್ಕೋಬೇಕು. ನಾವೇನು ಇಟ್ಟಿದ್ದೀವಿ ನೋಡಿ. ಈಗ ನೋಡಿ
ಕರೆಕ್ಟಾಗಿ ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ನೋಡಿ. ಈ ರೀತಿ ಹಾಕ್ಕೋಬೇಕು ನೋಡಿ, ಎಷ್ಟು ಈಸಿಯಾಗಿದೆ. ಈ ರೀತಿ ಹಾಕ್ಕೊಂಡ್ಬಿಟ್ರೆ ಈಗ ನಾನು ಮಾರ್ಕಿಂಗ್ ಮಾಡ್ತೀನಿ ನೋಡಿ. ಈ ರೀತಿ ಇಟ್ಕೋಬೇಕು ಕರೆಕ್ಟಾಗಿ. ಅದು ಏನೈತೆ ಅದನ್ನು ಈಗ ಏನೈತೆ ಅದನ್ನು ಇಟ್ಕೊಂಡು ಅದ್ರ ಮೇಲೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು. ಕಾಣಿಸ್ತಿದೆಯಾ? ಕರೆಕ್ಟಾಗಿ ಇಟ್ಕೋಬೇಕು, ಏರುಪೇರು ಮಾಡ್ಕೋಬೇಡಿ. ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಬರ್ಕೋಬೇಕು ನೋಡಿ. ಈ ರೀತಿ ಕಾಣಿಸ್ತಿದೆಯಾ ನೋಡಿ? ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು. ಇದನ್ನು ಅಷ್ಟೇ ಸ್ಲೀವ್ಸು ಒಂದು ಸತಿ ಈ ರೀತಿ ನಾವು ಮಾರ್ಕಿಂಗನ್ನು ಮಾಡ್ಕೊಂಡ್ಬಿಟ್ರೆ ಕಟಿಂಗ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಆಗುತ್ತೆ ನಮಗೆ. ಏನು ಇನ್ನು ಪುನಃ ಅಳತೆಯನ್ನು ತೆಗಿಯೋ ಹಾಗಿಲ್ಲ. ಇದು ಏನು ಮಾಡಿದ್ದೀವಲ್ಲ ಈ ಕಟಿಂಗು ಮಾರ್ಕಿಂಗು ಇದರಲ್ಲೇ ಆಗೋಗ್ಬಿಡತ್ತೆ. ನೋಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬರುತ್ತೆ, ಯಾವ ರೀತಿ ಅಂತ. ನಿಮ್ಗೆ ಕರೆಕ್ಟಾಗಿ ನೋಡಿ ಈ ರೀತಿ ಇಟ್ಟು ಇಲ್ಲೂ ಅಷ್ಟೇ ಸೈಡಲ್ಲಿ ಬರ್ಕೊಂಬಿಡ್ಬೇಕು. ಈಗ ತೆಗೆದು ತೋರಿಸ್ತೀನಿ, ನೋಡ್ಬೋದು ನೋಡಿ. ಕರೆಕ್ಟಾಗಿ ಮಾರ್ಕಿಂಗ್ ಎಲ್ಲ ರೆಡಿ ಇದೆ. ಮಾರ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿ ರೆಡಿ ಇದೆ. ಈಗ ಇದನ್ನು ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿದ್ರಲ್ಲ ನೋಡಿ, ಈ ರೀತಿ ಮಾರ್ಕಿಂಗ್ ಆಗಿರುತ್ತೆ. ಇದನ್ನು ನಾವು ಸ್ಟಿಚಿಂಗ್ ಏನು ಆರಿ ವರ್ಕನ್ನು ಮಾಡ್ಕೊಳ್ಳೋದು. ಈಗ ನೋಡಿ ಬ್ಯಾಕ್ ನೆಕ್ ಮಾರ್ಕಿಂಗು ರೆಡಿ ಇದೆ. ಫ್ರಂಟ್ ನೆಕ್ ನಾನು ವರ್ಕ್ ಮಾಡುವಾಗ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಎಷ್ಟು ಈಸಿ ಅಲ್ವಾ? ಇದಿಷ್ಟನ್ನು ನೀವು ಆರಾಮಾಗಿ ನೋಡಿ ಒಂದು ಸೈಡಲ್ಲಿ ಇಟ್ಕೊಂಡ್ರು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಈಗ ನೋಡಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ಬೋದು ನೋಡಿ, ಮಾರ್ಕಿಂಗ್ ಪರ್ಫೆಕ್ಟ್ ಆಗಿರುವಂಥ ಮಾರ್ಕಿಂಗ್ ನಿಮಗೆ ಸಿಕ್ತು ಅಲ್ವಾ? ಹಾಗಿದ್ರೆ ಇದೇ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.